ಇದೇನಂದ್ರೆ ಮೇನ್ ಇಂಪಾರ್ಟೆಂಟ್ ಈ ವಿಡಿಯೋ ಎಲೆಕ್ಟ್ರಿಷಿಯನ್ಗೆ ಮತ್ತು ಇವಾಗ ಮನೆಗಳಲ್ಲಿ ವಾಲ್ ಮೌಂಟಿಂಗ್ ಲೈಟ್ ಹೋಗಿರುತ್ತಲ್ಲ ಅದನ್ನು ಬಿಸಾಕೋದೇನು ಬೇಕಾಗಿಲ್ಲ. ಇದು ಹೋಗಿರೋ ಓಲ್ಡ್ ಸ್ಟ್ರಿಪ್ಪು. ಇದಕ್ಕೆ ಏನು ಮಾಡಬೇಕಂದ್ರೆ ನಮ್ಮದು ಒಂದು ಹೊಸ ಸ್ಟ್ರಿಪ್ ತಗೊಳ್ಬೇಕು. ಸೊ ಹೊಸ ಸ್ಟ್ರಿಪ್ ತಗೊಂಡು ಇದರಲ್ಲಿ ಬಂದ್ಬಿಟ್ಟಿದೆ 2 ಪಾಸಿಟಿವ್ 2 ನೆಗೆಟಿವ್ ಇರುತ್ತೆ. ಪ್ಲಸ್ ಇರೋದು ಪಾಸಿಟಿವ್, ಮೈನಸ್ ಇರೋದು ನೆಗೆಟಿವ್. ನೋಡಿದ್ರಾ? ಇದನ್ನು ತಗೊಂಡಾದ್ಮೇಲೆ ಏನು ಮಾಡಬೇಕು, ನಾವು ಇದು ಹೊಸದು ನಾವು ಇವಾಗ ಫಿಕ್ಸ್ ಮಾಡೋದು, ಅದು ಹೋಗಿರೋದಕ್ಕೆ ರೀಪ್ಲೇಸಿಂಗ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ರೀಪ್ಲೇಸ್ ಮಾಡೋಕೆ ಮೊದಲೇ ನಮಗೆ ಬೇಕಾಗಿರುವ ಮೌಂಟಿಂಗ್ ಲೈಟು ಇದು ಡ್ಯಾಮೇಜ್ ಆಗಿರೋದು, ಹೋಗಿರೋದು. ಸೊ ಇದಕ್ಕೆ ಮಿನಿಮಮ್ ಇಲ್ಲ ಅಂದ್ರೂ ಮಾರ್ಕೆಟಿಂಗ್ ರೇಟು 1500 1800ವರೆಗೂ ಇರುತ್ತೆ. ಸೊ ಇದನ್ನು ಬಿಸಾಕೋದಕ್ಕಿಂತ ಇದನ್ನು ರೀಪ್ಲೇಸ್ ಮಾಡೋಣ ಸ್ಟ್ರಿಪ್ಪಲ್ಲಿ ಹಿಡಿದ. ಸೊ ಬನ್ನಿ ತೋರಿಸ್ತಾ ಹೋಗ್ತೀನಿ ಯಾವ ಥರ ಅಂತ. ಇದು ಡ್ಯಾಮೇಜ್ ಆಗಿರೋದು. ಸೊ ಇದಕ್ಕೆ ಏನಪ್ಪ ಅಂದರೆ ಮಾರ್ಕೆಟಲ್ಲಿ ಇದು ಜನರಲ್ ಆಗಿ ಎಲೆಕ್ಟ್ರಿಕಲ್ ಸ್ಟೋರಲ್ಲಿ ಸಿಗುತ್ತೆ 7 ವೈಟು ಸ್ಟ್ರಿಪ್ ಲೈಟು. ಸೊ ಇದನ್ನು ರಿಮೂವ್ ಮಾಡಿ ಇದನ್ನು ಫಿಕ್ಸ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಜಸ್ಟ್ ಒಂದು 50 70 ರೂಪೀಸಲ್ಲೇ 1500 ಸೇವ್ ಮಾಡ್ಬೋದು. ಬಟ್ ಇದು ಓಲ್ಡ್ ಲೈಟು. ಇದಕ್ಕೆ ಇವಾಗ ಪ್ರೆಸೆಂಟ್ ನಾವು ಯೂಸ್ ಮಾಡಬೇಕಾಗಿರೋದು ಒಂದು ಸಾಲ್ಡ್ರಿಂಗ್ ಬೇಕು ಇಂಪಾರ್ಟೆಂಟು, ಮತ್ತು ಲೆಗ್ಸ್ ಬೇಕು, ಮಸಾಲೆ ಬೇಕು, ಒಂದು ಸ್ಕ್ರೂ ಡ್ರೈವರು, ಒಂದು ಕಟಿಂಗ್ ಪ್ಲೇರ್ ಇತ್ತು ಅಂದರೆ ಸಾಕು. ಬನ್ನಿ ತಗೊಂಡು ನಮಗೆ ಏನು ಮಾಡೋದು ಅಂತ. बेस केबल वो सोल्डरिंग वर्क. बेस केबल सोल्डरिंग वर्क साकला. न्यूट्रल केबल सोल्डरिंग वर्क. ಒಂದು ಪಾಸಿಟಿವ್ ಪಾಯಿಂಟ್, ಇನ್ನೊಂದು ನೆಗೆಟಿವ್ ಪಾಯಿಂಟ್. ಪ್ಲಸ್ ಇರೋ ಕಡೆ ರೆಡ್ ಕೇಬಲ್ ಕನೆಕ್ಟ್ ಮಾಡ್ಕೊಳ್ಳಿ, ಮೈನಸ್ ಇರೋ ಕಡೆ ಬ್ಲ್ಯಾಕ್ ಕೇಬಲ್ ಕನೆಕ್ಟ್ ಮಾಡಿ. सोल्डरिंग वर्क डन. ಈಗ ಟೆಸ್ಟಿಂಗ್ ಮಾಡು. ಟೆಸ್ಟಿಂಗ್ ವರ್ಕ್ ಆಜೋ. ಚೌಕ ಕನೆಕ್ಟರ್ ಕನೆಕ್ಟ್ ಮಾಡ್ಕೊಳ್ತಾ ಇರೋದು. ಏನಕ್ಕೆ ಅಂದರೆ ಇವಾಗ ಅದು ರೆಡಿ ಮಾಡಿಕ್ಕಿದ್ದೀವಲ್ಲ, ಅದು ಟೆಸ್ಟಿಂಗ್ ಮಾಡೋದಕ್ಕೋಸ್ಕರ. ಸೊ ಇದು ಬಂದ್ಬಿಟ್ಟಿದೆ ಟೆಸ್ಟಿಂಗ್ ಕೇಬಲ್ ರೆಡಿ ಮಾಡಿಕೊಂಡಿರೋದು. ಫಸ್ಟ್ ಟೆಸ್ಟಿಂಗ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆ ಇದೆ ಅಂದರೆ ಆಮೇಲೆ ಅದನ್ನು ಫಿಕ್ಸ್ ಮಾಡೋಣ. ಇದೇನಂದರೆ ಪೇಸು ನ್ಯೂಟ್ರಲ್ ಕರೆಕ್ಟಾಗಿ ಕನೆಕ್ಟ್ ಮಾಡ್ಕೋಬೇಕು. ಜಸ್ಟ್ ಇದು ಬ್ಯಾಲೆನ್ಸಿಂಗೋಸ್ಕರ, ಮತ್ತೆ ಮುಂದೆಗಡೆ ಕಳ್ಕೊಂಡು ಹೋಗ್ಬಾರ್ದು ಕೇಬಲ್ ಅಂದ್ಬಿಟ್ಟು. ವಿತೌಟ್ ಚೌಕ್ ಟೆಸ್ಟ್ ಮಾಡೋಂಗಿಲ್ಲ. LED ಡ್ರೈವ್ ಯೂಸ್ ಮಾಡ್ಕೊಂಡೇ ಚೆಕ್ ಮಾಡಬೇಕು.
ಪೇಸು ಕನೆಕ್ಟ್ ಮಾಡ್ಕೊಳ್ಳಿ. ನ್ಯೂಟ್ರಲ್ ಸೈಡ್ ಕನೆಕ್ಟ್ ಮಾಡಿ. ಓಕೆ, ಇವಾಗ ಟೆಸ್ಟಿಂಗ್ ಕೇಬಲ್ ಕನೆಕ್ಟ್ ಮಾಡ್ಕೊಳ್ಳೋಣ. ಸ್ಕಿನ್ ಮಾಡಬೇಕು ಅಂದರೆ ಸ್ವಲ್ಪ ಸ್ಲೋ ಆಗಿ ಮಾಡಿ, ಸಿಕ್ಕಾಪಟ್ಟೆ ಸ್ಮೂತ್ ಇರುತ್ತೆ ಅದು. ಇದು ಟೆಸ್ಟಿಂಗೋಸ್ಕರ ಇಟ್ಕೊಂಡಿರೋದು ಟೆಸ್ಟಿಂಗ್ ಕೇಬಲ್ 2 ಪಿನ್ದು. ಪೇಸಿಗೆ ಕನೆಕ್ಟ್ ಮಾಡಿ, ನ್ಯೂಟ್ರಲ್ಗೆ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಟೇಪ್ ಏನು ಹಾಕಬೇಡಿ, ಒಂದು ಸ್ವಲ್ಪ ದೂರ ಇಟ್ಕೊಂಡೋದೆ. ಇವಾಗ ಟೆಸ್ಟಿಂಗ್ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡು. ಹೇಳ್ತಾ ಹೋಗಿ ಸರ್ ಸ್ವಲ್ಪ ನೀವು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನಾ. ವರ್ಕ್ ಇಸ್ ಸಕ್ಸಸ್ಫುಲ್ಲಿ ಡನ್, ಆನ್ ಆಗಿದೆ. ಸೊ ಇದು ಕನೆಕ್ಟ್ ಮಾಡಿ ಟೆಸ್ಟ್ ಮಾಡ್ಬೇಕಾದ್ರೆ ರೆಡ್ಗೇನೆ ಬ್ಲ್ಯಾಕ್ಗೇನೆ ಇರಲಿ. ಒಂದು ಟೆಸ್ಟಿಂಗ್ ಕೇಬಲ್ ಇಟ್ಕೊಂಡಿರಿ. ಓಕೆ ಅಂದಮೇಲೆ ಇದನ್ನು ವಾಲ್ ಮೌಂಟಿಂಗ್ ಫಿಕ್ಸ್ ಮಾಡೋದು ತೋರಿಸ್ತೀನಿ. ಓಕೆ, ಅದು ಸ್ಟ್ರಿಪ್ಪು ಕರೆಕ್ಟಾಗಿ ಆಗೋಂಗೆ ಫಿಕ್ಸ್ ಮಾಡಬೇಕಾ? ನೋಡು ಸೆಂಟ್ರಲ್ ಇದೆ ಇವಾಗ. ಓಕೆ, ಇದನ್ನ ಜಸ್ಟ್ ಇವಾಗ ತಗೊಂಡೋಗ್ಬಿಟ್ಟು ವಾಲಲ್ಲೇ ಫಿಕ್ಸ್ ಮಾಡ್ಕೊಂಡು ಪವರ್ ಸಪ್ಲೈ ಕೊಟ್ಕೊಂಡು. ಫೈನಲಿ ರೆಡಿ ಆಯಿತು. ಜಸ್ಟ್ ಇದನ್ನ ವಾಲ್ಗೆ ಫಿಕ್ಸ್ ಮಾಡ್ಬೇಕಾದ್ರೆ ಬೇಸ್ ನ್ಯೂಟ್ರಲ್ ನೋಡ್ಕೊಂಡು ಕರೆಕ್ಟಾಗಿ ಕನೆಕ್ಷನ್ ಮಾಡಿ ಫಿಕ್ಸ್ ಮಾಡೋದಷ್ಟೇ. ಒಂದು ಹೊಸ ಸ್ಟ್ರಿಪ್ ತಗೊಳ್ಬೇಕು. ಸೊ ಹೊಸ ಸ್ಟ್ರಿಪ್ ತಗೊಂಡು ಇದರಲ್ಲಿ ಬಂದ್ಬಿಟ್ಟಿದ್ದೆ 2 ಪಾಸಿಟಿವ್ 2 ನೆಗೆಟಿವ್ ಇರುತ್ತೆ. ಪ್ಲಸ್ ಇರೋದು ಪಾಸಿಟಿವ್, ಮೈನಸ್ ಇರೋದು ನೆಗೆಟಿವ್. ನೋಡಿದ್ರಾ? ಇದನ್ನು ತಗೊಂಡಾದ್ಮೇಲೆ ಏನು ಮಾಡಬೇಕು, ನಾವು ಇವಾಗ ಫಿಕ್ಸ್ ಮಾಡೋದು, ಅದು ಹೋಗಿರೋದಕ್ಕೆ ರೀಪ್ಲೇಸಿಂಗ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ರೀಪ್ಲೇಸ್ ಮಾಡೋಕೆ ಮೊದಲೇ ನಮಗೆ ಬೇಕಾಗಿರುವ ಟೂಲ್ಸ್ಗಳು ಏನೇನು ಅಂದರೆ ಮೇನ್ ಇಂಪಾರ್ಟೆಂಟು ಒಂದು ಸ್ಪೈಕ್ ಪುಸ್ಟರ್ ಇಟ್ಕೊಂಡಿರಬೇಕು, ಒಂದು ಸ್ಕ್ರೂ ಡ್ರೈವರ್ ಸೆಟ್ ಇರಬೇಕು, ಮತ್ತು ಸಾಲ್ಡ್ರಿಂಗ್ ಗನ್ ಬಂದ್ಬಿಟ್ಟಿದೆ. ಸಾಲ್ಡ್ರಿಂಗ್ ಗನ್ ಫುಲ್ಲು ಸೆಟ್ ಇರಬೇಕು, ಮಸಾಲೆ ಇರಬೇಕು, ಲೆಗ್ಸ್ ಇರಬೇಕು, ಮತ್ತು ನಮ್ಮದು ಒಂದು ಡ್ರೈವ್ ಇರಬೇಕು ನಮ್ಮ ಹತ್ರ. ನೆಕ್ಸ್ಟ್ ಬಂದ್ಬಿಟ್ಟಿದ್ದೆ ಒಂದು ಕಟಿಂಗ್ ಪ್ಲೇಯರು, ಒಂದು ವೈರ್ ಸ್ಟ್ರಿಪ್ಪರು. ಇಷ್ಟು ಇಟ್ಕೊಳ್ಳಿ ಮೇನು. ಅದಾದಮೇಲೆ ನೆಕ್ಸ್ಟು ಟೆಸ್ಟಿಂಗ್ ಒಂದು ಕೇಬಲ್ ಇಟ್ಕೊಂಡಿರಿ. ಏನಾದ್ರು ಮಾಡೋದಕ್ಕೆ ಕನೆಕ್ಟ್ ಮಾಡೋಕ್ಕೇನು ಹೋಗಬೇಡಿ, ಟೆಸ್ಟಿಂಗ್ ಮಾಡ್ಕೊಳ್ಳಿ. ಓಕೆ ಇದೆ ಅಂದಮೇಲೆ ಇದು ಮಾಡಿರಿ. ಇದು ಕಾಂಟ್ಯಾಕ್ಟರು, ಒಂದು ಕಾಂಟ್ಯಾಕ್ಟರ್ ಕೂಡ ಇರಬೇಕು. ಸೊ ಇಷ್ಟು ಮೆಟೀರಿಯಲ್ ಇತ್ತು ಅಂದರೆ ಇವಾಗ ಹೋಗಿರೋ ವೈರ್ ಸ್ಟ್ರಿಪ್ಪರ್ನ ಈಸಿಯಾಗಿ ಹೆಂಗೆ ರೀಪ್ಲೇಸ್ ಮಾಡೋದಂತ ತೋರಿಸ್ತಾ ಹೋಗ್ತೀನಿ ಬನ್ನಿ.